ನಮಸ್ಕಾರ ಎಲ್ಲ ಹೋಗಾಡ ಮಂದಿಗೆ ನೋಡ್ರಿ ಇವ್ನು 8-10 ದಿನ ಆತು ನಾವು ನಮ್ಮ ಸ್ಯಾಂಡಲ್ ಊಟಕ್ಕೆ ಯಾವ ಚೀಟಿ ಚಪಾತಿ ಮಾಡಿ ಉಳಿಸ್ಬಿಟ್ಟ ನಾವು ತಂದೆ. ಯಾಕಂದ್ರೆ ಈ 8-10 ದಿವಸ ಆತು ಬರೀ ಕೆಟ್ಟ ಸುದ್ದಿನ ಕೇಳೋದಾಗೈತಿರಿ ಅವ್ನು ಕೇಳಿ ಸಾಕಾಗಿ ಹೋಯ್ತು ಅಂತಾದ್ರು. ಈಗ ಗೌಡನು ಏನು ಇದು ಅಡ್ರೆಸ್ ರೈತ್ಲಿ ಅವ್ನು ನೋಡಿದ ಫುಲ್ ಫೇಮಸ್ ಹಾಕದೈತಿರಿ ನಾವು ಸ್ಯಾಂಡಲ್ ಊಟದಾಗ. ಇನ್ನು ಯಾವ ಊಟದ ಕಣ್ಣು ಬಿತ್ತಾವಲ್ಲ ನಮ್ಮ ಸ್ಯಾಂಡಲ್ ಊಟ ಮ್ಯಾಗ ಏನು ಬಾಲಿವುಡ್ದವ್ರು ಟ್ಯಾಲಿವುಡ್ದವ್ರು ಹಡ್ಸಿ ಮಕ್ಕಳ ಚೀಟಿ ಚಪಾತಿ ಮಾಡಿ ಊದ್ಬಿಟ್ರೆ ಆಮೇಲೆ ಆ ದಡ್ಡ ದರಲ್ಲ ಹುಯಿ ದರಲ್ಲ ಬರೇ ಕೆಟ್ಟ ಸುದ್ದಿನ ಕೇಳೋದಾಗೈತ್ರಿ ಅವ್ನ ಆ ನ್ಯೂಸ್ ತೆಗೆದೋಡ್ರು ಅದ ಹೊಯ್ಕೋದ, ಯೂಟ್ಯೂಬ್ ತೆಗೆದೋಡ್ರು ಅಲ್ಲಿಯೂ ಬರೀ ಅದ ಹೊಯ್ಕೋದ, ಇನ್ಸ್ಟಾಗ್ರಾಮ್ ತೆಗೆದೋಡ್ರು ಅದ ಹೊಯ್ಕೋದ. ನೋಡಿ ಕೇಳಿ ಸಾಕಾಗಿ ಹೋಗಿದೆ. ನಮ್ಮ ಜೀವನದ ನಮ್ಮ ಲೈಫ್ ಬಗ್ಗೆ ಇಟ್ಟು ಸೀರಿಯಸ್ ಆಗಿ ನಾವು ತಗೋತರ್ಕರಿ ಆ ವಿಷಯ ಇವತ್ತರ ಪೂಲ್ ತಿಂಡಿ ಮ್ಯಾಗ ಪೂಲ್ ಸೀರಿಯಸ್ ಮ್ಯಾಗ ತೊಗಾಕತ್ತೀವಿ ಅವ್ನ ಮೊದಲ ಅವ್ನವ್ನ ಇದ್ರೋಗ ಯಾರಕ್ಕೆ ಸೋನು ಗೌಡ ಫುಲ್ ಟ್ರೆಂಡಿಂಗ್ದಾಗ ಮಾಡಿ ಹಾಳು ಹಾಕಿ ಒಂದು ಏನು ಟ್ರೆಂಡ್ ತುಂಬ ಹಾಳು ಬಿಟ್ರ. ಅದಾದ್ಮೇಲೆ ಶಿಲ್ಪಾ ಗೌಡ ಬಂದ್ಬಿಟ್ಲ ಅವ್ನವ್ನ. ಅದಾದ್ಮ್ಯಾಕೆ ನಿವೇದಿತಾ ಗೌಡ, ಅದಾದ್ಮ್ಯಾಕೆ ಸಪ್ತಮಿ ಗೌಡ, ಅದಾದ್ಮ್ಯಾಕೆ ಯಾವ ತಂಗಿಕೆ ಪವಿತ್ರ ಗೌಡ ಅವನವನು ಈ ಸಾಕಾಗಿ ಹೋಗಿದ್ದ ಅವ್ನು ತಾನು ಕೇಸಿಂದ ಆ ಇಡೀ ಸ್ಯಾಂಡಲ್ವುಡ್ ಹೆಸರು ಖರಾಬ್ ಮಾಡಿಬಿಟ್ರೆ ಹಡ್ಸಿ ಮಕ್ಕಳು ತಾನು ಕೇಸಿಂದ. ಅವು ಏನೋ ಪಾಡಿ ಅವ್ರು ರೀಲ್ಸ್ ಮಾಡ್ಕೋದು ಏನೋ ಕಳೆದ ಬಿಚ್ಚಿ ಏನೋ ಫುಲ್ ಟ್ರೆಂಡಿಂಗ್ ಆಗಿ ಹೋಗಿಬಿಟ್ರೆ ಅದನ್ನ ಬಾಯಿ ಹೇಳುವಂಗಿಲ್ಲ. ಇವು ಉಳಿದ್ರೆ ಕಮ್ಮಾಗಿರ್ಬೇಕಲ್ಲ ಅವ್ನು ನೋಡಿ ಬರೇ ಟಿ ವಿ ಚಾನೆಲ್ ಓಪನ್ ಮಾಡಿದ್ರು ಅಲ್ಲಿ ಅವ್ನು ಡಿವೋರ್ಸ್ ಆಯ್ತು, ಇಲ್ಲಿ ಇವಂದು ಡಿವೋರ್ಸ್ ಆಯ್ತು, ಅಲ್ಲಿ ಅವ್ನು ಮರ್ಡರ್ ಮಾಡಿಸಿದ, ಇವು ಅಲ್ಲಿ ಮರ್ಡರ್ ಮಾಡಿಸಿದ. ಬರೇ ಇದು ಆಯ್ಕೆ ಅಲ್ಲಿ ಎಲ್ಲೂ ರೂಮ್ದ ಅವ್ರು ಸಿಕ್ಕಾಕೊಂಡು ಬರೀ ಇದ ಕಾಣಕತ್ತದ ಸ್ಯಾಂಡಲ್ ಓಡ್ದವ್ ನಾವು ಅದಕ್ಕಿಂತ ಆ ಮಂಡಿ ಎಂತಿದ್ದ ಚಲೋ ಸ್ಯಾಂಡಲ್ ಓಡ್ ಫುಲ್ ಹವಾ ಮಾಡಾಕತ್ತದ. ಜಗತ್ತಿನ ಆದಂತ ಫುಲ್ ಸಿಕ್ಕಾಪಟ್ಟಿ ಟ್ರೆಂಡಿಂಗ್ದಾಗ ಬರಾಕತ್ತದ. ಆ KGF ಸಿನಿಮಾ, ವಿಕ್ರಾಂತ್ ರೋಣ ಸಿನಿಮಾ, ಚಾರ್ಲಿ ಸಿನಿಮಾ, ಕಾಂತಾರ ಸಿನಿಮಾ, ಜೇಮ್ಸ್ ಸಿನಿಮಾ ಇಂಥವೆಲ್ಲ ಇವು ಸ್ಯಾಂಡಲ್ವುಡ್ನ ಇನ್ನಟ್ಟು ಮೇಲೆ ತಗೋತ ಪ್ರಯತ್ನ ಮಾಡಿರುವಂಥ ಸಿನಿಮಾ ಕೊಡ್ರಿ ಅವನವನ್ನ. ಈಗ ಅವನು ಆ ಸ್ಯಾಂಡಲ್ವುಡ್ನಿಂದ ಬರುವಂಥ ಒಂದು ನ್ಯೂಸ್ಗಳು ನೋಡ್ರಿ ಅವನು ಸತ್ಯಾನಾಸಾಗಿ ತಲೆ ಚೀಟ್ ಹಿಡಿಯಾಕತ್ತದ ಅವನವನ್ನ. ಅಂಥದ್ರ ನಾವು ಯಾಕೆ ಪ್ರೀತಿ ತಲೆ ಕೆಡ್ಸ್ಕೋಬೇಕು? ಅವ್ರ ಬಗ್ಗೆ ಅಟ್ಯಾಕ್ ತಲೆ ಕೆಡ್ಸೋಕತ್ತು ಬಾಬಾ ಶಿಮಕ್ರೆ ಅವ್ರ ಬಗ್ಗೆ ಆಟ ತಲೆ ಕೆಡ್ಸ್ಕೊಂಡು ಕೂತಾರೆ. ನೀವು ತಲೆ ಹಾಕೊಂಡು ಬೆಳಗ್ಗೆ ಹಾಕಾವು ಅವ್ರು ಏನೋ ಮಾಡ್ಕೊಂಡು ಇನ್ನಿಲ್ಲ ಮುಚ್ಚಕ್ಕೆ ಏನೋ ಹೋಗಿ ಬಿಡ್ತಾರ. ನೀವು ಇಟ್ಟು ಸೀರಿಯಸ್ ಆಗಿ ತೊಗೋಬದ್ದೆ ಹೊಲ್ದಾಗ್ರಿ ಅವ್ನು ಓದೋದ್ರ ಮೇಲೆ ಸೀರಿಯಸ್ ಆಗಿ ತಗೋ ಇಟ್ಟು ಫೋಕಸ್ ಎಲ್ಲರೂ ಮಾಡಿದ್ರೆ ಇನ್ಕ ಜೀವನದಾಗ ಸಕ್ಸಸ್ ಆಗ್ತೀವಿ. ನೀವು ಅದನ್ನ ಮಾಡ್ತೀರಿ, ನಾನು ಅದನ್ನ ಮಾಡಕತ್ತಾನ. ಈಗ ಕೇಳವ ಅದನ್ನ ಮಾಡ್ತಾನೆ, ಹೇಳವ ಅದನ್ನ ಮಾಡಕತ್ತಾನ. ಹಾಗಾಗಿ ನಾವು ಇಲ್ಲೇ ಕುಡ್ತು ನಿಕ್ಕಿ ಗೊತ್ತಾಗ್ತದ. ಅವ್ರು ಹಂಗೆ ಹೋಗ್ತಾರ ಅವ್ರು, ನಾವು ಮಾತ್ರ ಇಲ್ಲೇ ಉಳಿದ. ಆ ಪವಿತ್ರ ಗೌಡರ ಸುದ್ದಿ ಅಂತೂ ದುಡ್ಡು ಸಿಕ್ಕಾಪಟ್ಟಿ ಕರ್ನಾಟಕ ಫುಲ್ ಟ್ರೆಂಡಿಂಗ್ ಆಗಿ ಬಿಡುತ್ತೆ ಅವ್ನು ಅಟ್ ತಲಿ ಎಲ್ಲರಿ ನಾವು ಅವ್ರ ಮ್ಯಾಗ ಫೋಕಸ್ ಮಾಡಿದಟ್ಟು ನಮ್ಮ ಜೀವನದಾಗ ಬೇರೆ ಯಾವುದೇ ಕೆಲಸದ ಮ್ಯಾಗ ಫೋಕಸ್ ಮಾಡಿದ್ರೆ ಜೀವನದಾಗ ನಕ್ಕಿ 100 ಹೊತ್ತು ಸಕ್ಸಸ್ ಆಗ್ತದೆ ರೀ. ಆದ್ರೆ ಮಾಡಂಗಿಲ್ಲ. ನಮ್ಮ ಇಂಡಿಯಾದ ಪರಿಸ್ಥಿತಿ ಸದ್ಯಕ್ಕೆ ಹೆಂಗಾಗಿತ್ತು ಅಂದ್ರೆ ಒಂದು ರಾಜಕೀಯ ಅದ್ರ ಬಗ್ಗೆ ತಿರುಗಿಸೋದು, ಇನ್ನೊಂದು ಸಿನಿಮಾ, ಬಿಟ್ರೆ ಕ್ರಿಕೆಟ. ಈಗ ಹೆಂಗೆ ಸದ್ಯ ನೇಚರ್ ಒಳಗೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಹೆಂಗೆ ಬರ್ತದಲ್ಲ ಹಂಗೆ ಇಂಡಿಯಾದಾಗ ರಾಜಕೀಯ, ಕ್ರಿಕೆಟ, ಆಮೇಲೆ ಸಿನಿಮಾ ಇದು 3 ಹವಾಮಾನದ 3 ಕಾಲಗಳು ಬಂದ್ಬಿಟ್ಟಾವ. ಅದೊಂದು 4 ತಿಂಗಳು, ಇದೊಂದು 4 ತಿಂಗಳು, ಅದೊಂದು 4 ತಿಂಗಳು ವರ್ಷ ಬಗ್ಗೆ ಹೇರುತ್ತೆ. ಮತ್ತೆ ಹಂಗೆ ಕಂಟಿನ್ಯೂ ಹಿಂಗೆ ಹಾಕೊಂಡು ಕೊಂಡಾಕತ್ತದ ಅವ್ನು ತಂದ ಕಿಶಿಂದ. ರಾಜಕೀಯ ಬರ್ತದ ಅದೊಂದು 4 ತಿಂಗಳು ಫುಲ್ ಟ್ರೈನಿಂಗ್ದಾಗ ಇರ್ತದ. ಇನ್ನು IPL ಬರ್ತದ ಅದೊಂದು ಫುಲ್ ತಿಂಡಿ ಮ್ಯಾಗ ಅಂಗಿ ಹರ್ಕೊಂಡು ಹೋಗುವಂಥ ಅದೊಂದು 4 ತಿಂಗಳು ಇರ್ತದ. ಇನ್ನು ಸಿನಿಮಾಗಳು ಯಾವ ಹೊಸ ಸಿನಿಮಾಗಳು ಒಬ್ಬೊಬ್ಬರು ಬೆನ್ನೈತಿ ಒಬ್ಬೊಬ್ಬರು ಬರಾಕತ್ತ ಅದೊಂದು 4 ತಿಂಗಳು ಫೋನ್ ಟ್ರೈನಿಂಗ್ ಮುಗಿದು ಹೋತ್ ನೋಡ್ರಿ. ಇನ್ನು ನಡುವ ಒಂದು ತಿಂಗಳು ಎಲ್ಲೋ ಗ್ಯಾಪ್ ಇರ್ತದಂತ ನೀವು ಅನ್ಕೋಬೋದು, ಎಲ್ಲೋ ಒಂದು ಗ್ಯಾಪ್ ಇರ್ತದೆ ಅನ್ಕೋಬೋದು. ಅಂತಾದ್ರು ಇವು ಸೋನುಗೌಡ ಚಿರ್ಪಾಗೌಡ ಬಂದು ಬಿಡ್ತಾರ. ಅಲ್ಲಿ ಇವ್ನು ಡಿವರ್ಸ್ ಆಯ್ತು, ಇದು ಇವ್ನು ಡಿವರ್ಸ್ ಆಯ್ತು, ಅಲ್ಲಿ ಯಾವ್ದಾಯ್ತು ಬರೇ ಇದು ಡಿವರ್ಸ್ ಕೇಳೋದ ಇಚ್ಛಿಸದಾಗ ನಮ್ಗೆ ಯಡ್ರಪ್ಪ ನನ್ನ ಅಜ್ಜನ ಏನೋ ಹೋಳಿ ಬಿಸ್ಬಿಟ್ರ ಅದೊಂದು ಏನು ಕರಿನೋ ಸುಳ್ಳು ಏನು ಕೈತಿನೋ ದೇವ್ರಿಗೆ ಯಾಕೆ ಗೊತ್ತಾವ ನಾವು ತಂದ ಕಿಶಿಂದ. ಯಾರ್ಯಾರ ಬಗ್ಗೆ ಯಾರ್ಯಾರು ತಲೆ ಕೆಡ್ಸೋದು ಏನು ಮಾಡೋದು ನಾವು ಯಾವ ಅದೇನೋ ಅಂತಲ್ಲ ಗಾದೆ ಮಾತೈತೆ ಊರು ಉಸಾಬರಿ ಮಾಡಿ ಮುಲ್ಲಾಸವರಿಗಿದತ್ತ ಹಂಗೆ ಆಗ್ಬಾರ್ದು. ನಮ್ಮ ಬಾಳೆ ಇವ್ರು ಚಂದಂಗೆ ಇವ್ರನ್ನೂ ಅವ್ರ ಪಾಡಿ ಅವ್ರು ಇರ್ತಾರೆ, ನಮ್ಮ ಪಾಡಿ ನಾವು ಇವ್ರೂ ತಂದ ಕಿಶಿಂದ ನಮ್ಮ ಅವ್ರ ಮ್ಯಾಗ ಫೋಕಸ್ ಮಾಡ್ಬದ್ದಿ ಅವಂಗಟ್ಟು ಪಟ್ಟಿ ಗಿಜ್ಜೆ ಅನ್ನೋ ಬದ್ಲಿ ಅವ್ನು ತಂದ ಕಿಶಿಂದ ಇವಾಗ ಹೋಗಿ ನೋಡಿ ಕೆಲಸ ನೋಡೋರು ಹೋಗ್ರಿ. ನೀವು ಅದನ್ನ ಹೇಳಾಕೈತಿಪ್ಪ ಅಂತ ನಮ್ಗೆ ನೀವು ಅನ್ನಕ್ಕೆ ಹೋಗ್ಬೇಡ್ರಿ. ಹೇಳು ಧರ್ಮ ಐತಿ, ಹೇಳಾಕತ್ತವ್ ನಿಮ್ಗೆ ಕೇಳೋ ಕರ್ಮ ಐತಿ ಕೇಳಿ ಅಂಥವೆಲ್ಲ ನೀವು ಬರೀ ಟೈಮ್ ಪಾಸ್ ತೊಗೊಂಡು ಬಿಟ್ಬಿಡ್ತೀರಿ. ಅವನ್ನೆಲ್ಲ ಭಾಳ ಸೀರಿಯಸ್ ಆಗಿ ತೊಗೋಬೇಡ್ರಿ. ಹಂಗೆಲ್ಲ ಭಾಳ ಸೀರಿಯಸ್ ಆಗಿ ತೊಗೊಳಕತ್ತೆ. ಬಹುಶಃ ಅವ್ರು ತಪ್ಪು ಮಾಡಿದವ್ರು ಆಟ ಸೀರಿಯಸ್ ಆಗಿ ತೊಗೊಂಡ್ರೆ ಗೊತ್ತಲ್ಲ, ಮತ್ತು ನೀವು ಮಾತ್ರ ಭಾಳ ಸೀರಿಯಸ್ ಆಗಿ ತೊಗೊಂಡ್ರೆ ಅನ್ಸಾಕತ್ತದ. ಹಂಗೆ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬಿಡ್ತಮ್ಮ. ಕಿಸಾನಿ ನಿನಗೆ ಹೇಳಾಕತ್ತದ ಹೋಗಿ ಅದೇನು 10th ಓದ್ಕೊ ಹೋಗೋ, ಸೆಕೆಂಡ್ ಓದ್ಕೊ ಹೋಗು, ಡಿಗ್ರಿ ನನಗೈತಿ ಖಾಲಿ ಮುಗಿಸಿ ಕೂತ್ರೆ ಏನು ಬೇರೆ ಗೀದೆ ದಗದಾರ ನೋಡ್ಕೊ ಹೋಗವ್ ನಾವು ತಾನಕ್ಕೆ ಮಾಡೋಂಥ ಫೋಕಸ್ ನಿನ್ನ ಜೀವನ ಗುರಿಮೆ ಮಾಡಿ ಇಂಥದ ಉದ್ದಾರ ಹಾಕಿದೇವ ಬಾವ ಅಡ್ಸಿ ಮ್ಯಾಗ ತಂದಕ್ಕೆ ನಿನ್ನ ಹಿಡ್ಕೊಂಡಲ್ಲ ನನ್ನ ಹಿಡ್ಕೊಂಡು ಹೇಳಾಕತ್ತನು ಬಿಟ್ಟಬೇಡಿ. ಇಲ್ಲಿಗೆ ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ ಮೈಂಡಿ ಫುಲ್ ರೇವಣ್ಣ ಅಣ್ಣ ಫುಲ್ ಟ್ರೆಂಡಿಂಗ್ದಾಗಿದ್ದ ಯಾರೋ ನಿಲ್ಸ್ಕೊಂಡು ಕಾಣಾಗ್ತದ. ಅವರೆಲ್ಲ ಹೆಸರು ಹೇಳೋದು ಬೇಡ.
ಅದಾದ್ಮೇಲೆ ನಿವೇದಿತ ಗೌಡ, ಸಪ್ತಮಿ ಗೌಡ, ಪವಿತ್ರ ಗೌಡ ಈ 3 ಮಂದಿ ಗೌಡ್ರ ತ್ರೋಗ ನಮ್ಮ ರೇವಣ್ಣ ಪಾರಾಗಿಬಿಟ್ಟ, ಬಚಾವಾಗಿಬಿಟ್ಟ. ಅವ್ನು ಸುದ್ದಿ ಯಾರು ಕನ್ಕೋದಿಲ್ಲ ಈಗ, ಅವ್ನು ಬಿಟ್ಬಿಟ್ರು ಪಾಪ. ಇವ್ರು ಹಿಡ್ಕೊಂಡಾರ. ಇನ್ನು ಇವು ಹಂಗಾರೆ ಇವು ಹಿಂಗೆ ಇನ್ನು ಯಾವ್ದಾರ ಒಂದು ವಿಷಯ ಟಾಪಿಕ್ ತೊಗೋತಾರ, ಅದನ್ನಲ್ಲೇ ಇಲ್ಲೇ ಬಿಚ್ಚಿ ಇಲ್ಲಿ ಮುಚ್ಚಾಕಿ ಹೋಗಿಬಿಡ್ತಾರ. ಅವ್ನು ಯಾವ್ದು ದನಿಗೆ ಹಚ್ಚೋದಂತ ಕಾಣಾಗಿಲ್ಲ. ಅಂತ ಭಾಳ ವಿಷಯಗಳು ಆಗ್ಯಾವ. ಭಾಳ ತಲೆ ಕೆರ್ಸೋಕೆ ಹೋಗ್ಬೇಡ್ರಿ. ಇದನ್ನ ಇಲ್ಲೇ ಮುಚ್ಚಾಕಿ ಅದನ್ನೆಲ್ಲ ಪಚ್ ಮಾಡಿಬಿಡ್ತಾರೆ. ಅಟ್ ಕೂಡ ಬೇರೆ ಒಂದು ಟಾಪಿಕ್ನ ಸಿದ್ಧ ಮಾಡ್ಕೊಂಡಿರ್ತಾರೆ. ಆ ಥರ ಕ್ರಿಯೇಟ್ ಮಾಡ್ತಾರೆ. ಲಾಸ್ಟಿಗೆ ಸಿದ್ದು ಹೋಗಿ ಕ್ರಿಯೇಟರ್ ಯಾಕೆ ಮಾಡಿ ಅದನ್ನ ಹೌಳಿ ಬಿಡ್ತಾರೆ. ಇದನ್ನ ಇಲ್ಲೇ ಮುಚ್ಚಾಕಿ ಬಿಡ್ತಾರೆ. ಅದು ನಮಗೆ ಗೊತ್ತಾಗಲ್ಲ. ಮಂಗೆ ಆಶೆ ಮಕ್ಕಳು ನಾವು ಹಂಗೆ ಕಂಡು ಪಿಕ್ಕಿ 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 ನೋಡು ಬಾಳೆ ನಾವು ಅವನು. ಅದಕ್ಕೆ ಅವ್ರು ಅಲ್ಲಿ ಅದಾರ, ನಾವು ಇಲ್ಲೇ ಅದು ಆಯ್ತು ಅಂದ ಕಿಶಿಂದು ಏನು ನೋಡಕತ್ತೀರ ಬಾಬಾ ಆಡ್ಸಿ ಮಗ ನೀನ ಎದ್ದು ಹೋಗ ಡಗಲಾಗಿದ ನೋಡಿ. ಹಂಗೆ ಹೋಗುತ್ತು ಹೋಗಿ ನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ, ಫೇಸ್ಬುಕ್ ಮಾಡ್ಕೋ, ಫಾಲೋ ಹೊಡಿ. ಯಾವಾಗ ವಿಡಿಯೋ ಬರ್ತದವ ಹಂಗೆ ಲೈಕ್ ಮಾಡ್ತೀವಿ.